ಅಮ್ಮ ಅಮ್ಮ ರಾಜಾಂಗಣದಲ್ಲಿ ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನ ಆಡ್ತಾ ಇದ್ದೆ. ಗೆದ್ದವಯ್ಯ ದೀರ್ಘ ಧ್ವನಿ ಕೇಳಿದಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆಯಾ ಕಂದ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತ ಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಹೌದು ಮಗ, ಸರಿಯಾಗಿ ನಿಮ್ಮ ನೋಡಿದ್ರೆ ಕಾಲು ಬೆರಳಿ ಕಾಣುಂಗುರ ಕಾಣುದಿಲ್ಲ. ಇಲ್ಲ ಮಗ, ಕೈಯಲ್ಲಿ ಕೈಬಳೆ ಇಲ್ಲ. ಕೋಲಲ್ಲಿ ಮಂಗಸಿತ ಕಾಣುದಿಲ್ಲ. ಹಳೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ ನಾನು ಆಟಾಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವುದು. ಅಮ್ಮ ಕಂದ, ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ಏನು ಮಗ, ದೈತ್ಯ ಕುಲದ ಮಾತೆ ನೀನಮ್ಮ. ನಿನ್ನ ಪಾಲಿಗೂ ಕಷ್ಟ ಬರಲಿಕ್ಕಿದೆಯೋ? ಸರ್ವತಾ ಇಲ್ಲ. ಹಾಗಾದರೆ ಏನು ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ವಿಧಾತನಿಂದ ಕಷ್ಟ ಬಂತೆ. ಪಾಲಕರ್ತು ನಾರಾಯಣ ಗೆದ್ದರಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುನಿದಿನಮ್ಮ. ಅಮ್ಮ ಅಮ್ಮ ಅಪ್ಪ ಎಲ್ಲ ಮುದ್ದು ಕಂದ ಕಂದ
ತಾಯಿಯ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದಿಯೇನೋ. ನಾನು ನಿಮ್ಮ ಮಗನಲ್ವೇ? ಇಲ್ಲಿ ನಡೆದಂತಹ ವಿಷಯಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ವಿಸ್ತರಿಸಲಿ? ನಿಮ್ಮ ಮಗ ನಾನು ಬಂದಿದ್ದೇನೆ. ಕಂದ, ಅಮ್ಮ, ಈ ಹಿಂದೆ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಬಂದ್ ಮಾಡಿ ಸುರಪುರದ ಸುರ ಗದ್ದುಗೆಯನ್ನು ಏರಿದ್ರಂತೆ ಮಗ. ಓ ಅಮ್ಮ, ಯಾ! ಯಾ! ಅಮ್ಮ, ಎಂತ ಸಂತೋಷ ವಿಷಯ ತಾಯಿ. ಅಪ್ಪ ಯಾವಾಗ ಬರ್ತಾರೆ? ನಾವು ಯಾವಾಗ ವಿಜಯ ಆಚರಿಸುವ ವಿಷಯಕ್ಕೆ ಬಾ ಅಮ್ಮ. ಹೋಗದೆ ಅಮ್ಮ, ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿಯೇ ಹೋಯಿತಪ್ಪ. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯ ರಾರಾಜಿಸಿಕೊಂಡಿದ್ರಂತೆ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಸರಿ ಮೋಸದಿಂದ ನಿನ್ನ ತಂದೆಯನ್ನು ಸಂದರ್ಭದಲ್ಲಿ ಎಂತ ವಾರ್ತೆ ನಾನು ಕೇಳಬೇಕಿತ್ತು ಅದನ್ನು ಕೇಳಿದು ಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಮ್ಮ ಅಮ್ಮ ಅಪ್ಪನ ಬಂದವ ಯಾರ? ಅವ ನನ್ನ ಬಾಳಿಗೆ ನಿರ್ಲಕ್ಷ್ಯ. ಅಮ್ಮ ಅಂತ ತ್ರೈಲಕ್ಷ್ಯ ಬರಲಿ ಅಮ್ಮ, ನಾನು ಲೆಕ್ಕಿಸಲಾರೆ. ಮುಕ್ಕಣ್ಣಾರೆ ಕರಗಿಲಿ ಬರಲಿ ಅಮ್ಮ. ನೋಡಿದ ಕಂದ ಅಮ್ಮ ಮಗನೇ ಅಮ್ಮ ಅಮ್ಮ
ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ಆಗ್ಬೇಕಮ್ಮ. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ಇಲ್ವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತೆಯನ್ನು ನರ್ತಿಸ್ತಾ ಇದ್ದಾಳೆ. ಸರಿಯಮ್ಮ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರ್ಲಿ, ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರ ನೀನು. ಲೆಕ್ಕವೇ ಇಲ್ಲ. ದೇವತೆಗಳು ನಿನಗೆ ಘನವೇ ಅಲ್ಲ. ಅಲ್ವೇ ಅಲ್ಲ. ಆದ್ರೆ ಆದ್ರೆ ಇವ್ರು ಸೋತಾಗ ಅವರ ಪಕ್ಷ ವಹಿಸಿಕೊಂಡು ಒಬ್ಬ ಬರ್ತಾನಲ್ಲ, ಯಾರವ? ಓ, ನಾರಾಯಣ. ಅಮ್ಮ, ದೇವತೆಗಳ ಪಕ್ಕಿಯಿಂದ ಯಾರು ಬರ್ದಮ್ಮ? ಹರಿನಾರಾಯಣ. ಅಮ್ಮ, ನಾನಿದ್ದಲ್ಲಿಗೆ ಬಂದಾನವ. ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಬಿಡ್ಲಿಕ್ಕಿಲ್ಲ. ಸಲ್ಲದು. ಯಾಕೆ? ಆತುರದ ತೀರ್ಮಾನ ಸಲ್ಲದು. ಯಾಕಮ್ಮ? ಅದು ನಿನ್ನ ಅರ್ಥಕ್ಕೆ ಕಾರಣವಾಗ್ತದೆ ಮಗ. ಓ, ಕಾಲಿಡುವ ಮೊದಲು ಯಾವತ್ತು ನಾವು ದೃಷ್ಟಿ ಎನಿಸಬೇಕು. ಇಲ್ಲದ್ರೆ ಒಂದಕ್ಕೆ ಬೀಳ್ತೇವೆ. ನಿನ್ನದಂತಹ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಓ ಅಮ್ಮ, ನನಗೆ ದೈವ ಬಲ ಕಡಿಮೆ. ಅಧಿಕವಾದದ್ದು ಬೇಕು. ಅದಕ್ಕಾಗಿಯೇ ದಟ್ಟವಾದಂತಹ ಕಾರಣವನ್ನು ತೆರಳು. ವಿಧಿಯ ಕುರಿತು ತಪಸ್ಸು ಮಾಡು. ಪಡೆದು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೆ ಇರಿಟ್ಟೆ ಅಂತಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗು ಅಮ್ಮ, ಮಾತೆಯ ಮಾತಿಗೆ ಎರಡಿಲ್ಲ. ನಾನು ಇಲ್ಲಿಂದ ಬರಿಗೈಯಲ್ಲಿ ಹೋಗ್ಬೇಕು. ಚೇಚೆ, ಇಲ್ಲಿಂದ ಬರಿಗೈಯಲ್ಲಿ ಹೋಗ್ಲಿಕ್ಕೆ ಉಂಟೆ? ಲಕ್ಷಣ ಇಲ್ಲ ಮಗ. ಹರಿತವಾದಂತಹ ಖಡ್ಗ ಇದು ಯಾರ ಕಡ್ಗ? ನಿನ್ನಯ್ಯನದ್ದು. ನನ್ನ ಅಪ್ಪನ ಕಡ್ಗ. ನಿನ್ನ ರಕ್ಷಣೆಗಾಗಿ ಅಮ್ಮ. ಸ್ವೀಕರಿಸುವುದು. ಅಮ್ಮ, ಬಂದವರೆಗೂ ಮಾತಿರೋದಾಗಿ ಯಾವ ಬಲ ಇದ್ದಾರೆ ಏನಂತೆ? ತಂದೆ ತಾಯಿ ಅನುಗ್ರಹ ಮೊದಲಂತೆ. ಅಮ್ಮ, 9 ತಿಂಗಳು ಮೊದಲಲ್ಲಿತ್ತು 10ರ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನೇ ತೋರಿಸ ನೀರಮ್ಮ. ಕರ್ಮ ಭೂಮಿ ಹೌದು, ಜನ್ಮ ಭೂಮಿ ಹೌದಮ್ಮ. ನಾನು ಹೋಗುವಂತ ಕೆಲಸ ಯಶಸ್ವಿಯಾಗಲಿ ಎಂಬುದು ಬೇಕಿದ್ದರೆ ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ